ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇದು ಶ್ರೀ ಸ್ಪರ್ಧಾ ಅಕಾಡೆಮಿ ಕೋರಮಂಗಲ. ನಾನು ರಾಜಶೇಖರ್. ಸ್ನೇಹಿತರೆ, ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗುರಿಯಾಗಿಟ್ಕೊಂಡು ಶ್ರೀ ಸ್ಪರ್ಧಾ ಅಕಾಡೆಮಿಯವರು ಒಂದು ವಿನೂತನವಾದಂತಹ ಯೋಜನೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಇಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳು ಎರಡೂ ಕೂಡ ಲಭ್ಯವಿದೆ. ಆನ್ಲೈನ್ ತರಗತಿಗಳಲ್ಲಿ ಒಂದು ಆ್ಯಪನ್ನು ರೆಡಿ ಮಾಡಿದ್ದಾರೆ. ಈ ಆ್ಯಪಲ್ಲಿ ಈಗಾಗಲೇ ಮುಂಬರುವ KS, PSI, SDA, FDA, PC ಇನ್ನಿತರ ಎಕ್ಸಾಮ್ಗಳಿಗೆ ಅನುಗುಣವಾಗಿ ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಪಠ್ಯಕ್ರಮವನ್ನು ಈಗಾಗಲೇ ರೆಕಾರ್ಡ್ ಮಾಡಿ ಸಿದ್ಧಪಡಿಸಲಾಗಿದೆ. ಅತಿ ಕಡಿಮೆ ದರದಲ್ಲಿ ನಿಮ್ಮ ಯಶಸ್ಸಿಗೆ ಇದನ್ನು ಒದಗಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಇದರ ಸದುಪಯೋಗನ ಪಡ್ಕೋಬೇಕು ಅಂತ ಹೇಳ್ತಾ ಇದರ ಮುಂದುವರಿದ ಭಾಗವಾಗಿ ಇಂದಿನ ತರಗತಿಯಲ್ಲಿ ನಾನು ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳ ಬಗ್ಗೆ ಇವತ್ತು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ ಬನ್ನಿ. ಸೊ ಇವತ್ತಿನ ಮೊದಲ ಪ್ರಶ್ನೆ, ಇತ್ತೀಚೆಗೆ ಬಹಳ ಸುದ್ದಿಯನ್ನು ಮಾಡಿದಂತಹ ಪಂಡೋರಾ ಪೇಪರ್ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಇದು ದೇಶದೆಲ್ಲೆಡೆ ಮತ್ತು ಜಾಗತಿಕವಾಗಿ ಅತ್ಯಂತ ಸುದ್ದಿಯಾದಂತಹ ಒಂದು ವಿಚಾರ, ಪಂಡೋರಾ ಪೇಪರ್ಸ್. ಈ ಪಂಡೋರಾ ಪೇಪರ್ಸನ್ನು ಸ್ನೇಹಿತರೆ ICIJ ಅವರು ರಿಲೀಸ್ ಮಾಡಿದ್ರು. ICIJ ಅವರು ಇಂಟರ್ನ್ಯಾಷನಲ್ ಕಾನ್ಸೋರ್ಸಿಯೇಷನ್ ಆಫ್ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಅಂತಕ್ಕಂಥ ಒಂದು ಸಂಸ್ಥೆ ಇದನ್ನು ಬಹಿರಂಗಪಡಿಸ್ತು. ಈ ಭಾರತ ದೇಶ ಅಥವಾ ತನ್ನ ದೇಶಕ್ಕೆ ತೆರಿಗೆಯನ್ನು ವಂಚಿಸಲಿಕ್ಕಾಗಿ ಡಾಕ್ಯುಮೆಂಟ್ಗಳನ್ನು ಬಹಿರಂಗಪಡಿಸ್ತಿದ್ದಂತಹ ಒಂದು ವಿಚಾರವನ್ನು ಇದರಲ್ಲಿ ಈ ಒಂದು ಪಂಡೋರಾ ಪೇಪರ್ಸ್ನಲ್ಲಿ ರಿಲೀಸ್ ಮಾಡ್ತು. ಸುಮಾರು ಭಾರತದಲ್ಲಿ ಸ್ನೇಹಿತರೆ 380ಕ್ಕೂ ಹೆಚ್ಚು ಗಣ್ಯರು, ಏನು ದುಡ್ಡುಳ್ಳವರು, ತನ್ನ ಒಂದು ಸಂಪತ್ತನ್ನು ದೇಶದಲ್ಲಿ ಮರೆಮಾಚಿ ಅದನ್ನು ನಕಲಿ ಅಥವಾ ಖಾಸಗಿ ಟ್ರಸ್ಟ್ಗಳಲ್ಲಿ ವಿದೇಶಗಳಲ್ಲಿ ಇನ್ವೆಸ್ಟ್ ಮಾಡಿ ಅದರಿಂದ ಬರ್ತಕ್ಕಂಥ ಆದಾಯದ ಸದುಪಯೋಗವನ್ನು ಪಡಿತಿದ್ರು. ಅದಕ್ಕೆ ನೀಡಬೇಕಾದಂತಹ ತೆರಿಗೆಯನ್ನು ದೇಶದ ಖಜಾನೆಗೆ ವಂಚಿಸ್ತಾ ಇದ್ರು. ಈ ಒಂದು ವ್ಯವಸ್ಥೆಯನ್ನು ಬಹಿರಂಗಪಡಿಸಿದ್ದು ಈ ಪಂಡೋರಾ ಪೇಪರ್ಸ್. ಈಗ ಆಲ್ರೆಡಿ ನಾವು ಕಳೆದ ವರ್ಷಗಳಲ್ಲಿ ಪನಾಮಾ ಪೇಪರ್ಸ್ ಮತ್ತು ಪ್ಯಾರಡೈಸ್ ಪೇಪರ್ಸ್ ವಿಚಾರಗಳನ್ನು ನಾವು ನೋಡಿದ್ವಿ. ಇದು ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿತ್ತೆ ಸ್ನೇಹಿತರೆ. ಈ ICIJ ಅಂತಕ್ಕಂಥ ಒಂದು ಸಂಸ್ಥೆ ವಾಷಿಂಗ್ಟನ್ DC ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಇದು ಸುಮಾರು 140 ಪತ್ರಿಕಾ ಏಜೆನ್ಸಿಗಳ ಸಹಭಾಗಿತ್ವವನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥೆ. ಇದು ಈ ಒಂದು ಪಂಡೋರಾ ಪೇಪರ್ಸನ್ನು ಕೂಡ ರಿಲೀಸ್ ಮಾಡಿದೆ. ಸೊ ಹಾಗಾಗಿ ಭಾರತದಲ್ಲಿ ಇಂಪಾರ್ಟೆಂಟಾಗಿ ನಾವು ಏನು ನೋಡ್ತೀವಿ ಗಣ್ಯ ವ್ಯಕ್ತಿಗಳು ಅಂತ, ಅನಿಲ್ ಅಂಬಾನಿ ಆಗಿರ್ಬೋದು, ದೇಶ ಭ್ರಷ್ಟ ಅಂತ ಕರೆಸ್ಕೊಂಡು ಪಲಾಯನ ಆದಂತಹ ನೀರವ್ ಮೋದಿ ಆಗಿರ್ಬೋದು, ಇನ್ನು ಅನೇಕ 380ಕ್ಕೂ ಹೆಚ್ಚು ಜನರ ಸಂಪತ್ತನ್ನು ಇದು ಭಾರತ ಅಥವಾ ಜನತೆಯ ಮುಂದೆ ತೆರೆದಿತ್ತು. ಸೊ ಈ ಪಂಡೋರಾ ಪೇಪರ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಬಹಿರಂಗಪಡಿಸಲಾಗದ ಸಂಪತ್ತು ಮತ್ತು ತೆರಿಗೆ ವಂಚಿತ ದಾಖಲೆಗಳ ವಿವರವನ್ನು ಈ ಒಂದು ಪಂಡೋರಾ ಪೇಪರ್ ರಿಲೀಸ್ ಮಾಡ್ತವೆ. ಸೊ ಮುಂದಿನ ಪ್ರಶ್ನೆ, ಇಸ್ರೋದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸೊ ಇವರೇ ಇಸ್ರೋದ ನೂತನವಾದಂತಹ ಅಧ್ಯಕ್ಷರು ಸ್ನೇಹಿತರೆ. ಇವರು ಸೋಮನಾಥ್ ಅಂತಕ್ಕಂತಹ ವ್ಯಕ್ತಿ ಈ ಒಂದು ಇಸ್ರೋದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರು ಭಾರತದ ಪ್ರಮುಖ ಬಾಹ್ಯಾಕಾಶ ಸಂಸ್ಥೆಯಾದಂತಹ ಇಸ್ರೋದ 10ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. 10th ಚೇರ್ಮನ್ ಆಫ್ ಇಸ್ರೋ. ಸೊ ಈ K. ಶಿವನ್ ಅವರ ತೆರವಾದ ಸ್ಥಾನಕ್ಕೆ ಡಾಕ್ಟರ್ ಸೋಮನಾಥ್ ಅವರು ಆಯ್ಕೆಯಾಗಿದ್ದಾರೆ. ಸೊ ಇವರು 1963ರಲ್ಲಿ ಅಲಾಪ್ಜಾ ಜಿಲ್ಲೆಯ ಕೊಲ್ಲಂ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಜನಿಸಿದರು. ಇವರು ಮೂಲತಃ ಕೇರಳ ರಾಜ್ಯದವರು. ಇವರು ಏನು ನಮ್ಮ ಇಸ್ರೋದ ಮುಂದಿನ ಯೋಜನೆಗಳಾಗಿದ್ದಾವೆ, ಗಗನಯಾನ ಆಗಿರ್ಬೋದು, ಆದಿತ್ಯವನ್ನಾಗಿರ್ಬೋದು, ಚಂದ್ರಯಾನ 3 ಆಗಿರ್ಬೋದು, ಇವೆಲ್ಲವನ್ನು ಸಾರಥ್ಯವನ್ನು ಡಾಕ್ಟರ್ ಸೋಮನಾಥನ್ ಅವರ ಹೆಗಲಿಗೆ K. ಶಿವನ್ ಅವರು ವರ್ಗಾಯಿಸಿ ಅವರು ನಿವೃತ್ತರಾಗಿದ್ದಾರೆ. ಸೊ ಗಗನಯಾನ 2022ಕ್ಕೆ ಏನು ಈ ಭಾರತ ಸರ್ಕಾರ ಹಮ್ಮಿಕೊಂಡಿದೆ, ಇದರಲ್ಲಿ ನಿಮಗಾಗಲೇ ಗೊತ್ತು, ಇದರ ತರಬೇತಿಯನ್ನು ಈಗಾಗಲೇ ಆರಂಭಿಸಿದ್ದಾರೆ. 4 ಜನರಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಅದರಲ್ಲಿ ಫೈನಲ್ ಆಗಿ 3 ಜನ ಈ ಗಗನಯಾನವನ್ನು ನಡೆಸ್ತಾರೆ. ಸೊ ಇದರಲ್ಲಿ ಚೀನಾ, ಅಮೇರಿಕಾ ಮತ್ತು ರಷ್ಯಾ ಈ 3 ರಾಷ್ಟ್ರಗಳು ಮಾತ್ರ ಮಾನವ ಸಹಿತ ಗಗನಯಾನವನ್ನು ಈಗಾಗಲೇ ನೆರವೇರಿಸಿದ್ದಾವೆ. ಈ ಒಂದು ಗಗನಯಾನ 2022 ಯೋಜನೆ ಸಾಕಾರಗೊಂಡಿದ್ದೇ ಆದಲ್ಲಿ ಈ ಒಂದು ಅಗ್ರಗಣ್ಯ ರಾಷ್ಟ್ರಗಳ ಪಟ್ಟಿಗೆ ಭಾರತವು ಸಹ ಸೇರ್ಪಡೆಯಾಗಲಿದೆ.
ಸೊ ಈ ಒಂದು ಮಹತ್ ಕಾರ್ಯಗಳನ್ನು ನೆರವೇರಿಸ್ತಕ್ಕಂತಹ ಜವಾಬ್ದಾರಿ ಮುಂದೆ ಡಾಕ್ಟರ್ ಸೋಮನಾಥ್ ಅವರ ಹೇಳಿಗೆ ಬಂದಿದೆ. ಸೊ ಮುಂದಿನ ಬಹಳ ಉನ್ನತವಾದಂತಹ ಒಂದು ವೇದಿಕೆ ರಚನೆಯಾಗಿದೆ ಸ್ನೇಹಿತರೆ. ಆ ಒಂದು ವೇದಿಕೆ ಔಕಸ್ ಅಥವಾ ಅಕ್ಕೂಸ್ ಅಂತ. ಏನು ಇಂಡೋ ಮತ್ತು ಪೆಸಿಫಿಕ್ ರೀಜನ್ ಈ ಒಂದು ವಲಯದಲ್ಲಿ ಚೀನಾದ ಪ್ರಾಬಲ್ಯವನ್ನು ಕಡಿಮೆ ಮಾಡಲಿಕ್ಕಾಗಿ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ವೇದಿಕೆ ಸಿದ್ಧವಾಗಿದೆ. ಆ ವೇದಿಕೆಯ ಹೆಸರು ಔಕಸ್ ಅಂತ. ಆ ಒಂದು ಮೈತ್ರಿಕೂಟದ ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ಇಲ್ಲಿ ನಾವು ನೋಡಿದಾಗ ಆಸ್ಟ್ರೇಲಿಯಾ, UK ಮತ್ತು US. ಆಸ್ಟ್ರೇಲಿಯಾ, ಯುನೈಟೆಡ್ ಕಿಂಗ್ಡಮ್ ಮತ್ತು USA ಈ 3 ರಾಷ್ಟ್ರಗಳು ಒಂದು ಔಕಸ್ ಅಂತಕ್ಕಂಥ ಒಂದು ವೇದಿಕೆಯನ್ನು ಸಿದ್ಧಪಡಿಸ್ಕೊಂಡಿದ್ದಾವೆ. ಈ ಒಂದು ವೇದಿಕೆಯನ್ನು ವಿರೋಧ ಮಾಡ್ತಿರ್ತಕ್ಕಂಥ ಒಂದು ರಾಷ್ಟ್ರ ಫ್ರಾನ್ಸ್ ಸ್ನೇಹಿತರೆ. ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರ ವಲಯ ಪ್ರದೇಶಗಳಲ್ಲಿ ಬರ್ತಕ್ಕಂತಹ ರಾಷ್ಟ್ರಗಳಲ್ಲಾಗಿರ್ಬೋದು ಅಥವಾ ಆ ಸಾಗರೀಯ ಪ್ರದೇಶಗಳಲ್ಲಿ ಚೀನಾ ತನ್ನ ಪಾರಮ್ಯವನ್ನು ಮೆರಿತಾ ಇದೆ. ಅದನ್ನು ಕಟ್ಟಿ ಹಾಕಲಿಕ್ಕಾಗಿ ಈ ಒಂದು ಔಕಸ್ ಅಂತಕ್ಕಂಥ ಒಂದು ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ. ಸೊ ಇದನ್ನು ಫ್ರಾನ್ಸು ವಿರೋಧಿಸಲಿಕ್ಕೆ ಪ್ರಮುಖವಾದ ಕಾರಣ ಆಸ್ಟ್ರೇಲಿಯಾ ಮತ್ತು ಫ್ರಾನ್ಸ್ ನಡುವೆ ಬಹುಕೋಟಿ ಡಾಲರ್ನ ಒಂದು ಜಲಾಂತರ್ಗಾಮಿ ನೌಕೆ ಒಪ್ಪಂದ ಆಗಿತ್ತು. ಆದರೆ ಈ ಒಂದು ಅಕೂಸ್ ಅಥವಾ ಔಕಸ್ ಒಂದು ಮೈತ್ರಿಕೂಟದ ರಚನೆಯಿಂದಾಗಿ ಈ ಏನು ಫ್ರಾನ್ಸ್ ಮತ್ತು ಆಸ್ಟ್ರೇಲಿಯಾದ ನಡುವಿನ ಒಪ್ಪಂದ ಮುರಿದು ಬಿತ್ತು. ಹಾಗಾಗಿ ಈ ಒಂದು ಬಹುಕೋಟಿ ಡಾಲರ್ನ ಒಪ್ಪಂದ ಮುರಿದು ಬಿದ್ದಿದ್ದಕ್ಕಾಗಿ ಫ್ರಾನ್ಸ್ ಈ ಒಂದು ಮೈತ್ರಿಕೂಟದ ವಿರುದ್ಧ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಆದರೆ ಅಮೇರಿಕ ಫ್ರಾನ್ಸನ್ನು ಸಮಾಧಾನ ಮಾಡ್ತಕ್ಕಂತಹ ಕಾರ್ಯವನ್ನು ನಡೆಸ್ತಾ ಇದೆ. ಸೊ ಆದರೆ ಇಲ್ಲಿ ಈ ಸದಸ್ಯ ರಾಷ್ಟ್ರಗಳು ಮತ್ತು ಈ ಸದಸ್ಯ ರಾಷ್ಟ್ರಗಳ ವೇದಿಕೆ ಹೆಸರಲ್ಲಿ ಬಹಳ ಮುಖ್ಯ ಆಗ್ತದೆ. ಸೊ ಮುಂದಿನ ಪ್ರಶ್ನೆ, ಪೋಷನ್ ಅಭಿಯಾನ ಸೂಚ್ಯಂಕದ ಪ್ರಕಾರ ಕರ್ನಾಟಕದ ಮೊದಲ ಜಿಲ್ಲೆ ಯಾವುದು? ಏನು 2018ರಲ್ಲಿ ಕೇಂದ್ರ ಸರ್ಕಾರ ಅಥವಾ ಭಾರತ ಸರ್ಕಾರ ಮಕ್ಕಳಲ್ಲಿ ಮತ್ತು ಮಹಿಳೆಯರಲ್ಲಿ, ಹೆರಿಗೆಯಾದಂಥ ಮಹಿಳೆಯರಲ್ಲಿ ಅಪೌಷ್ಟಿಕತೆ ತಲೆದೂರಿ ಅನೇಕ ಮಕ್ಕಳು ಮತ್ತು ಮಹಿಳೆಯರು ಮರಣವನ್ನು ಹೊಂದಿದರು. ಅದನ್ನು ಕಡಿಮೆ ಮಾಡಲಿಕ್ಕಾಗಿ 2018ರಲ್ಲಿ ಭಾರತ ಸರ್ಕಾರ ಈ ಪೋಷನ್ ಅಭಿಯಾನವನ್ನು ಆರಂಭಿಸಿತು. ಈ ಪೋಷನ್ ಅಭಿಯಾನದ ಮೂಲಕ ಅಪೌಷ್ಟಿಕತೆಯಿಂದ ಬಳಲ್ತಿರ್ತಕ್ಕಂಥ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸ್ತಕ್ಕಂಥ ಒಂದು ಯೋಜನೆಯನ್ನು ಇದು ಕೈಗೊಳ್ತು. ಮತ್ತು ಪೋಷನ್ ಟ್ರ್ಯಾಕರ್ ಅಂತಕ್ಕಂಥ ಒಂದು ಉಪಕ್ರಮವನ್ನು ಆರಂಭಿಸಿ ಅಂಗನವಾಡಿ ಮಹಿಳೆಯರು ಮತ್ತು ಸ್ಥಳೀಯ ಒಂದು ಸಂಸ್ಥೆಗಳ ಮೂಲಕ ಅದನ್ನು ಟ್ರ್ಯಾಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ರೂಪಿಸ್ತು. ಅದರ ಮೂಲಕ ಅದರ ಒಂದು ಸೂಚ್ಯಂಕವನ್ನು ಈಗ ಬಿಡುಗಡೆ ಮಾಡ್ತು. ಅದರಲ್ಲಿ ಅಭಿವೃದ್ಧಿಯನ್ನು ದಾಖಲಿಸಿದಂತಹ ಮೊದಲ ರಾಜ್ಯ ಆಂಧ್ರ ಪ್ರದೇಶ. ಈ ಪೋಷನ್ ಅಭಿಯಾನದ ಒಂದು ಟ್ರ್ಯಾಕರ್ನಲ್ಲಿ ಮೊದಲ ಸ್ಥಾನವನ್ನು ಆಂಧ್ರ ಪ್ರದೇಶ ಪಡ್ಕೋತು. ಕರ್ನಾಟಕ ಇದರಲ್ಲಿ 4ನೇ ಸ್ಥಾನವನ್ನು ಪಡಿತು. ಈ ಕರ್ನಾಟಕದಲ್ಲಿ ರಾಮನಗರ ಜಿಲ್ಲೆ ಮೊದಲ ಸ್ಥಾನವನ್ನು ಪಡಿತು. ಸೊ ಈ ಒಂದು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಸ್ಥಾನ ಹಾಗೂ ಕರ್ನಾಟಕದಲ್ಲಿ ರಾಮನಗರ ಜಿಲ್ಲೆಯ ಪ್ರಥಮ ಸ್ಥಾನ ಬಂದಿರತಕ್ಕಂಥದ್ದು ಈ ಒಂದು ಪೋಷನ್ ಅಭಿಯಾನ ಟ್ರ್ಯಾಕರ್ನಲ್ಲಿ ರಿಲೀಸ್ ಆದಂಥ ಒಂದು ಸೂಚ್ಯಂಕ ಅದನ್ನು ಪ್ರತಿಬಿಂಬಿಸಿದೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗ್ರಾಮೀಣ ಮಟ್ಟದಿಂದಲೂ ಆರೋಗ್ಯ ಮೂಲ ಸೌಕರ್ಯಗಳನ್ನು ಸೃಷ್ಟಿ ಮಾಡಲಿಕ್ಕೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಮಹತ್ವವಾದಂತಹ ಯೋಜನೆಯನ್ನು ಜಾರಿ ಮಾಡಿತು. ಏನು ಪ್ರಾಥಮಿಕ ಹಂತ, ಮಾಧ್ಯಮಿಕ ಹಂತ ಮತ್ತು ತೃತೀಯ ಹಂತ ಅಂದರೆ ನಗರ ಪ್ರದೇಶ, ಗ್ರಾಮೀಣ ಪ್ರದೇಶ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಹಂತದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯದ ಮೂಲ ಸೌಕರ್ಯಗಳು ದೊರಕಬೇಕು ಅಂತ ಒಂದು ಮಹತ್ತರವಾದಂತಹ ಯೋಜನೆಯನ್ನು ಕೈಗೊಳ್ತು. ಆ ಯೋಜನೆಯ ಹೆಸರು ಪ್ರಧಾನ ಮಂತ್ರಿ ಆತ್ಮನಿರ್ಭರ್ ಸ್ವಸ್ಥ ಭಾರತ ಯೋಜನಾ. ಪ್ರಧಾನಮಂತ್ರಿ ಆತ್ಮನಿರ್ಭರ್ ಸ್ವಸ್ಥ ಭಾರತ ಯೋಜನಾ ಅಂತಕ್ಕಂಥ ಯೋಜನೆಯನ್ನು ಕೈಗೊಳ್ತು. ಇದನ್ನು ಎಕ್ಸಾಮ್ಗಳಲ್ಲಿ ಎಕ್ಸ್ಪ್ಯಾಂಡ್ ಅಂದರೆ ಇದನ್ನು ವಿಸ್ತರಿಸಿ ಬರ್ರಿ ಅಂತಲೂ ಕೂಡ
ಕೇಳ್ಬೋದು. ಸೊ ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಪ್ರಧಾನಮಂತ್ರಿ ಆತ್ಮನಿರ್ಭರ್ ಸ್ವಸ್ಥ ಭೀಮಾ ಯೋಜನೆಯಲ್ಲ, ಭಾರತ್ ಯೋಜನೆ. ಈ ಒಂದು ಯೋಜನೆ ಪ್ರಕಾರ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಒಂದು ವೈದ್ಯಕೀಯ ಕಾಲೇಜುಗಳನ್ನು ಆರಂಭಿಸಬೇಕು ಮತ್ತು ಪರೀಕ್ಷೆ ಮಾಡ್ತಕ್ಕಂತಹ ಒಂದು ಲ್ಯಾಬೊರೇಟರಿಗಳನ್ನು ಓಪನ್ ಮಾಡಬೇಕು. ಅದರ ಮೂಲಕ ಗ್ರಾಮೀಣ ಮಟ್ಟದಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಆರೋಗ್ಯದ ಸವಲತ್ತುಗಳನ್ನು ತಲುಪಿಸಬೇಕು ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಮಹತ್ವವಾದಂಥ ಯೋಜನೆಯನ್ನು ಇದೇ ತಿಂಗಳು ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಆಯುಷ್ಮಾನ್ ಭಾರತ್ ಅಂತಕ್ಕಂಥ ಯೋಜನೆಯ ಕೆಳಗಡೆ ಬರ್ತಕ್ಕಂಥ ಒಂದು ಯೋಜನೆಯೇ ಪ್ರಧಾನಮಂತ್ರಿ ಆತ್ಮನಿರ್ಭರ್ ಭಾರತ್ ಸ್ವಾಸ್ಥ್ಯ ಯೋಜನಾ. ಸೊ ಮುಂದಿನ ಪ್ರಶ್ನೆ, ಜರ್ಮನಿಯ ನೂತನ ಚಾನ್ಸಲರ್ ಯಾರು? ಸೊ ನಾವು ಜಾಗತಿಕವಾಗಿ ನೋಡಿದಾಗ ಅಮೇರಿಕಾ, ಚೀನಾ, ಜಪಾನ್ 4ನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಉಳ್ಳಂತಹ ರಾಷ್ಟ್ರವೇ ಜರ್ಮನ್. ಈ ಅಗ್ರಗಣ್ಯ ಆರ್ಥಿಕತೆಯನ್ನು ಉಳ್ಳಂತಹ ಈ ರಾಷ್ಟ್ರಗಳಲ್ಲಿ ಯಾವುದೇ ಅಧ್ಯಕ್ಷರು ಅಥವಾ ಬೇರೆ ಯಾರೇ ಆಯ್ಕೆ ಹೋದರೂ ಪ್ರಪಂಚದ ವಿವಿಧ ರಾಷ್ಟ್ರಗಳ ಆರ್ಥಿಕತೆಯ ಮೇಲೆ ಅದು ಪ್ರಭಾವವನ್ನು ಬೀರುತ್ತೆ. ಸೊ ಹಾಗಾಗಿ ಜರ್ಮನಿಯ ನೂತನ ಚಾನ್ಸಲರ್ ಆಗಿ ಆಯ್ಕೆಯಾದವರು ಯಾರಂದರೆ ಓಲಾಫ್ ಶೂಲರ್ಟ್ಸ್ ಅಂತಕ್ಕಂತಹ ವ್ಯಕ್ತಿ ಜರ್ಮನಿಯ ನೂತನ ಚಾನ್ಸಲರ್ ಆಗಿ ಆಯ್ಕೆಯಾಗಿದ್ದಾರೆ. ಏನು ಏಂಜೆಲಾ ಮಾರ್ಕೆಲ್ ಅಂತಕ್ಕಂತಹ ನಿರ್ಗಮಿತ ಚಾನ್ಸಲರ್ನ ತೆರವಾದ ಸ್ಥಾನಕ್ಕೆ ಓಲಾಫ್ ಶೂಲರ್ಟ್ಸ್ ಅಂತಕ್ಕಂಥವರು ಹೊಸವಾದ ನೂತನ ಚಾನ್ಸಲರ್ಗೆ ಆಯ್ಕೆಯಾಗಿದ್ದಾರೆ. ಇವರು ಸುಮಾರು 2018ರಿಂದ ಜರ್ಮನಿಯಲ್ಲಿ ಉಪ ಚಾನ್ಸಲರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಸೊ ಈಗ ನೇರವಾಗಿ ಚಾನ್ಸಲರ್ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಸೊ ಸ್ನೇಹಿತರೆ, ಇತ್ತೀಚೆಗೆ ಪರೀಕ್ಷೆಗೊಳಪಡಿಸಿದ ಅಗ್ನಿ 5ನ ವ್ಯಾಪ್ತಿ ಏನು? ನಮ್ಮ DRDOದವರು ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತು ಭಾರತದಲ್ಲಿ ಕ್ಷಿಪಣಿಗಳು ಮತ್ತು ಮಿಸೈಲ್ ಹಾಗೂ ಜಲಾಂತರ್ಗಾಮಿಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಸೊ ಈಗಾಗಲೇ ನಮಗೆ ಗೊತ್ತು, ಪೃಥ್ವಿ, ಅಗ್ನಿ ಇವು ಭೂಮಿಯಿಂದ ಭೂಮಿಗೆ ಸಿಡಿತಕ್ಕಂತಹ, ಅಂದರೆ ಸರ್ಫ್ಯಾಸ್ ಟು ಸರ್ಫ್ಯಾಸ್, ಮೇಲ್ಮೈಯಿಂದ ಮೇಲ್ಮೈಗೆ ಹಾರ್ತಕ್ಕಂಥ ಕ್ಷಿಪಣಿಗಳು. ಇದರಲ್ಲಿ ಅಗ್ನಿಯ ಮುಂದುವರಿದ ಭಾಗವಾಗಿ ಈಗಾಗಲೇ ಅಗ್ನಿ 4 2500 ಕಿಲೋಮೀಟರ್ ವ್ಯಾಪ್ತಿಯ ಒಂದು ಕ್ಷಿಪಣಿಯನ್ನು ಈಗ ಆಲ್ರೆಡಿ ಪರೀಕ್ಷೆ ಮಾಡಿ ಅದನ್ನು ಬಳಸ್ತಾಯಿದ್ರು. ಹೊಸದಾಗಿ ಅಗ್ನಿ 5 ಅಂತಕ್ಕಂಥ ಕ್ಷಿಪಣಿಯನ್ನು ಈಗಾಗಲೇ ಲಾಂಚ್ ಮಾಡಿದ್ದಾರೆ DRDOದವರು. ಅದನ್ನು ಅಬ್ದುಲ್ ಕಲಾಂ, ಒಡಿಸ್ಸಾದ ವೀಲರ್ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಇತ್ತೀಚೆಗೆ ಪರೀಕ್ಷೆಗೊಳಪಡಿಸಿದ್ರು. ಅದರ ವ್ಯಾಪ್ತಿ ಸ್ನೇಹಿತರೆ ಸುಮಾರು 5000 ಕಿಲೋಮೀಟರ್. ಈ 5000 ಕಿಲೋಮೀಟರ್ ವ್ಯಾಪ್ತಿಯನ್ನು ಇದು ರೀಚ್ ಮಾಡುತ್ತೆ. ತಾನು ಏನು ಸಿಡಿತಲೆಗಳನ್ನು ಹೊತ್ತು ಇದು ನಾವು ನಿರ್ದೇಶಿಸಿದ ಗುರಿಯನ್ನು ಇದು 5000 ಕಿಲೋಮೀಟರ್ಗಳ ಹಂತವನ್ನು ಕೂಡ ತಲುಪುತ್ತೆ. ಹಾಗಾಗಿ ಇದೊಂದು ಭಾರತ ರಕ್ಷಣಾ ವ್ಯವಸ್ಥೆಯ ಒಂದು ಕಿರೀಟದಂತೆ ಇದು ಪ್ರತಿಬಿಂಬಿಸ್ತದೆ. ಸೊ ಈ ಅಗ್ನಿ 5 ಕ್ಷಿಪಣಿ ಒಂದು ಖಂಡಾಂತರ ಕ್ಷಿಪಣಿಯಾಗಿದೆ. ಇದರ ವ್ಯಾಪ್ತಿ 5000 ಕಿಲೋಮೀಟರ್. ಇದರಲ್ಲಿ ಮತ್ತೆ ನೋಡೋದಾದರೆ ಪೃಥ್ವಿಯನ್ನು ನಾವು ಸರ್ಫ್ಯಾಸ್ ಟು ಸರ್ಫ್ಯಾಸ್, ಮೇಲ್ಮೈನಿಂದ ಮೇಲ್ಮೈಗೆ ನಾವು ನೋಡ್ತೇವೆ. ಆಕಾಶ್ ಮತ್ತು ತ್ರಿಶೂಲ್ ಕ್ಷಿಪಣಿಗಳು ಸರ್ಫ್ಯಾಸ್ ಟು ಏರ್ ಅಂದರೆ ನೆಲದಿಂದ ಆಕಾಶಕ್ಕೆ ಜಿಗಿಯುವಂಥ ಕ್ಷಿಪಣಿಗಳು. ಹಾಗೂ ಅಸ್ತ್ರ ಮತ್ತು ಪೈಥಾನ್ 5 ಅಂತಕ್ಕಂತಹ ಕ್ಷಿಪಣಿಗಳು ಏರ್ ಟು ಏರ್, ಗಾಳಿಯಿಂದ ಗಾಳಿಗೆ ಹಾರ್ತಕ್ಕಂತಹ ಕ್ಷಿಪಣಿಗಳು. ಇವೆಲ್ಲವೂ ಕೂಡ ಭಾರತದ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಿರ್ತಕ್ಕಂತಹ ಕ್ಷಿಪಣಿಗಳು. ಇದನ್ನು DRDO ಇದನ್ನು ಕಾಲಕ್ಕೆ ತಕ್ಕಂತೆ ಪರೀಕ್ಷೆಗೊಳಪಡಿಸಿ ಭಾರತ ಸೇನೆಗೆ ಸೇರಿಸ್ತಾ ಇದೆ. ಸೊ ಈ ಒಂದು ಪೈಥಾನ್ 5 ಅಂತಕ್ಕಂಥ ಒಂದು ಕ್ಷಿಪಣಿಯನ್ನು ರಷ್ಯಾದ ಇಸ್ರೇಲ್ನ ಸಹಕಾರದಿಂದ ಇದನ್ನು ಸಿದ್ಧಪಡಿಸಿದ್ದಾರೆ. ಸೊ ಭಾರತೀಯ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕಾಗಿ ಭಾರತ ಅಥವಾ ಕೇಂದ್ರ ಸರ್ಕಾರ ಅನೇಕ ಒಂದು ಯೋಜನೆಗಳು ಮತ್ತು ವಿದೇಶಗಳೊಂದಿಗೆ ಒಪ್ಪಂದಗಳನ್ನು ಮಾಡ್ಕೋತಾ ಹೋಗ್ತದೆ. ಅದರಲ್ಲಿ
F-14 ಅಂತಕ್ಕಂಥ ಒಂದು ಯುದ್ಧ ಟ್ಯಾಂಕ್ ಖರೀದಿಗೆ ಭಾರತ ಯಾವ ರಾಷ್ಟ್ರದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ? ಸೊ ಈ ಭಾರತ ಈ ಒಂದು ಆರ್ಮಾ T-14 ಅಂತ ಕರಿತೀವಿ, ಇದೊಂದು ಯುದ್ಧ ಟ್ಯಾಂಕ್. ಈ ಯುದ್ಧ ಟ್ಯಾಂಕ್ನ ಖರೀದಿಗಾಗಿ ಭಾರತ ರಷ್ಯಾ ರಾಷ್ಟ್ರದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ರಷ್ಯಾ ರಾಷ್ಟ್ರದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಈ ರಷ್ಯಾದ ಮುಂದಿನ ಪೀಳಿಗೆಯ ಯುದ್ಧ ಟ್ಯಾಂಕ್ ಇದು. ಈ ಯುದ್ಧ ಟ್ಯಾಂಕ್ ಇಂದಿನ ಒಂದು ಯುದ್ಧ ಟ್ಯಾಂಕ್ನಿಂದ ಬಹಳ ಭಿನ್ನವಾಗಿದೆ. ಹೇಗೆಂದರೆ ಯುದ್ಧದ ಸಂದರ್ಭದಲ್ಲಿ ಸೈನಿಕರಿಗೆ ಮದ್ದುಗುಂಡುಗಳಿಂದ ಮತ್ತು ಸಿಡಿತಲೆಗಳಿಂದ ರಕ್ಷಣೆಯನ್ನು ಒದಗಿಸ್ತಕ್ಕಂಥ, ಅದರಲ್ಲಿ ಸೈನಿಕರನ್ನ ಪ್ರತ್ಯೇಕಗೊಳಿಸ್ತಕ್ಕಂಥ ಒಂದು ಸುವ್ಯವಸ್ಥೆಯನ್ನು ಇಲ್ಲಿ ರಚನೆ ಮಾಡಲಾಗಿದೆ. ಸೊ ಈ ಒಂದು ಯುದ್ಧ ಟ್ಯಾಂಕ್ ಭಾರತಕ್ಕೆ ಬಲವನ್ನು ತುಂಬುತ್ತೆ ಅಂತಕ್ಕಂಥ ಒಂದು ನೀತಿಯ ಆಧಾರದ ಮೇಲೆ ಈ ಆರ್ಮಾಟಾ T ಅಂತಕ್ಕಂಥ ಯುದ್ಧ ಟ್ಯಾಂಕ್ ಖರೀದಿಯ ಒಪ್ಪಂದಕ್ಕೆ ರಷ್ಯಾ ರಾಷ್ಟ್ರದೊಂದಿಗೆ ಭಾರತ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದಲ್ಲದೆ ಸುಮಾರು 203 ಅಸಾಲ್ಟ್ಸ್ ರೈಫಲ್ಗಳ ಒಂದು ಖರೀದಿಗೂ ಕೂಡ ಈ ಒಂದು ಒಪ್ಪಂದದಲ್ಲಿ ಅದರ ಸೂಚನೆಯನ್ನು ಕೂಡ ನೀಡಲಾಗಿದೆ. ಇತ್ತೀಚೆಗೆ ರಾಷ್ಟ್ರೀಯ ಮಾನ್ಯತೆಯನ್ನು ಪಡೆದಂತಹ ತಲೈಶೇರಿ ಕೋಳಿ ತಳಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಸ್ನೇಹಿತರೆ, ಈಗಾಗಲೇ ಕಳೆದ ದಿನಗಳಲ್ಲಿ ನಾವು ನೋಡಿದ್ವಿ, ಒಂದು ರಾಷ್ಟ್ರೀಯ ಮಾನ್ಯತೆಯನ್ನು ಪಡೆದಂತಹ ಎಮ್ಮೆ, ಅದಕ್ಕೆ ಬಫೆಲೋ 8000 ಅಂತಕ್ಕಂಥ ಒಂದು ನಾಮಕರಣ ಮಾಡಿದ್ವಿ. ಇದು ಧಾರವಾಡ ಡಿಸ್ಟಿಕ್ಕಲ್ಲಿ ಈ ಒಂದು ತಳಿ ಪ್ರಖ್ಯಾತಿಯನ್ನು ಪಡೆದು ರಾಷ್ಟ್ರೀಯ ಮಾನ್ಯತೆಯನ್ನು ಪಡೆಯಿತು. ಹಾಗೆ ಇತ್ತೀಚೆಗೆ ರಾಷ್ಟ್ರೀಯ ಮಾನ್ಯತೆಯನ್ನು ಪಡೆದ ಒಂದು ಕೋಳಿ ತಳಿ ತಲೈಶೇರಿ ಅಂತಕ್ಕಂಥ ಕೋಳಿ ತಳಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂದರೆ ಕೇರಳ ರಾಜ್ಯಕ್ಕೆ ಸಂಬಂಧಿಸಿದೆ. ಇಲ್ಲಿ ಈ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅವರು ಈ ಒಂದು ತಳಿಗೆ ರಾಷ್ಟ್ರೀಯ ಮಾನ್ಯತೆಯನ್ನು ನೀಡಿದ್ದಾರೆ. ಈ ರಾಷ್ಟ್ರೀಯ ಮಾನ್ಯತೆಯನ್ನು ನೀಡಿದಂತಹ ಒಂದು ತಳಿಗೆ ಬಹಳ ಅನುಕೂಲಗಳು ದೊರಕ್ತಾ ಹೋಗ್ತವೆ. ಇದು ಅನೇಕ ರೀತಿಯಲ್ಲಿ ಒಂದು ಉದ್ಯಮಕ್ಕೆ, ಕೋಳಿ ಉದ್ಯಮಕ್ಕೆ, ಅದರ ಮೊಟ್ಟೆಯ ವ್ಯಾಪಾರ ಆಗಿರ್ಬೋದು ಮತ್ತು ಕೋಳಿ ವ್ಯಾಪಾರ ಆಗಿರ್ಬೋದು, ಅವರ ಒಂದು ದರ ನಿರ್ಧಾರಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸ್ತಾ ಕೊಡುತ್ತೆ. ಅದರಲ್ಲಿ ಎಲ್ಲಾದರೆ ಹೋದರೂ ಕೂಡ ಇದಕ್ಕೆ ವ್ಯಾಪಾರಕ್ಕೆ ಅನುಕೂಲಕರವಾದಂತಹ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಈ ಒಂದು ಮಾನ್ಯತೆ ಇಲ್ಲಿ ನೀಡುತ್ತೆ. ಸೊ ಹಾಗಾಗಿ ಇಲ್ಲಿ ತಲೈಶೇರಿ ಅಂತಕ್ಕಂತಹ ಕೋಳಿ ತಳಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂದರೆ ಕೇರಳ ರಾಜ್ಯಕ್ಕೆ ಸಂಬಂಧಿಸಿದೆ. ಸೊ ಸರ್ಕಾರಿ ಯೋಜನೆಗಳ ಮಾಹಿತಿಗಾಗಿ ಯಾವ ರಾಜ್ಯವು ಸುವಿಧಾ ಅಂತಕ್ಕಂಥ ಒಂದು ಹೊಸ ಯೋಜನೆ ಅಥವಾ ಹೊಸ ಆ್ಯಪನ್ನು ರಿಲೀಸ್ ಮಾಡಿದೆ ಅಂತ ನೋಡ್ತಾ ಹೋದಾಗ, ಈ ಸುವಿಧಾ ಅಂತಕ್ಕಂಥ ಆ್ಯಪನ್ನು ರಿಲೀಸ್ ಮಾಡ್ತಕ್ಕಂತಹ ರಾಜ್ಯ ಕರ್ನಾಟಕ. ಕರ್ನಾಟಕ ಸರ್ಕಾರವು ತನ್ನ ರಾಜ್ಯದ ಜನತೆಗೆ ನೀಡ್ತಕ್ಕಂತಹ ಕಲ್ಯಾಣ ಯೋಜನೆಗಳ ಒಂದು ಮಾಹಿತಿಯನ್ನು ಜನರು ಸುಲಭವಾಗಿ ತಿಳಿಯಲಿಕ್ಕಾಗಿ ಆರಂಭಿಸಿದಂಥ ಒಂದು ವಿನೂತನವಾದಂಥ ಆ್ಯಪ್ ಈ ಸುವಿಧಾ ಆ್ಯಪ್. ಇದರಲ್ಲಿ ಸುಮಾರು ಅನೇಕ ಕುಟುಂಬ ಅಂತಕ್ಕಂಥ ಒಂದು ಆ್ಯಪ್ನ ಮೂಲಕ, ಉಪ ಆ್ಯಪ್ನ ಮೂಲಕ ಈ ಸುವಿಧಾ ಅಂತಕ್ಕಂಥ ಒಂದು ಆ್ಯಪ್ನಲ್ಲಿ ರಾಜ್ಯ ಸರ್ಕಾರ ಓಡಿಸ್ತಕ್ಕಂಥ ಎಲ್ಲ ಉದ್ಯೋಗ, ಶೈಕ್ಷಣಿಕ ಮತ್ತು ಆರೋಗ್ಯಕ್ಕೆ ಅನುಕೂಲ ಮಾಡ್ತಕ್ಕಂಥ ಸವಲತ್ತುಗಳ ವಿವರವನ್ನು ಈ ಒಂದು ಸುವಿಧಾ ಆ್ಯಪನ್ನು ಡೌನ್ಲೋಡ್ ಮಾಡಿ ಅದರ ಮೂಲಕ ಪ್ರತಿಯೊಬ್ಬರೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಪಡೆದು ಅದರ ಅನುಕೂಲವನ್ನು ಪಡಲಿಕ್ಕೆ ಈಸಿ ಆಗಲಿ ಅಂತ, ಸುಲಭ ಆಗಲಿ ಅಂತ ರಾಜ್ಯ ಸರ್ಕಾರದ 300 ಯೋಜನೆಗಳನ್ನು, ಕಲ್ಯಾಣ ಯೋಜನೆಗಳನ್ನು ಈ ಸುವಿಧಾ ಆ್ಯಪ್ನಲ್ಲಿ ಅಳವಡಿಸಿದ್ದಾರೆ. ಸೊ ಹಾಗಾಗಿ ಈ ಸುವಿಧಾ ಆ್ಯಪನ್ನು ಜಾರಿಗೆ ತಂದಂಥ ರಾಜ್ಯ ಕರ್ನಾಟಕ. ಸೊ ಇದು ಮುಂಬರುವ ಪರೀಕ್ಷೆಗಳಲ್ಲಿ ಬಹಳ ಮುಖ್ಯ ಆಗ್ತದೆ. ಸೊ ಮುಂದಿನ ಪ್ರಶ್ನೆ, ಭಾರತವು ಪ್ರಸ್ತುತ ಎಷ್ಟನೇ ಜಾಗತಿಕ ಆರ್ಥಿಕತೆಯನ್ನು ಹೊಂದಲಿದೆ? ಸೊ ಜಾಗತಿಕವಾಗಿ ಅಮೇರಿಕಾ, ಚೀನಾ, ಜಪಾನ್, ಜರ್ಮನಿ, ಬ್ರಿಟನ್, ಫ್ರಾನ್ಸ್ ಮತ್ತು ಭಾರತ, ಹೀಗೆ ಭಾರತವು ತನ್ನ ಸ್ಥಾನವನ್ನು ಹೊಂದಿತ್ತು. ಆದರೆ 2020-21ನೇ ಸಾಲಿನಲ್ಲಿ ಫ್ರಾನ್ಸ್ ದೇಶವನ್ನು ಹಿಂದಿಕ್ಕಿ ಭಾರತವು ಉನ್ನತ ಮಟ್ಟಕ್ಕೆ ತನ್ನ ಆರ್ಥಿಕತೆಯನ್ನು ಬೆಳೆಸ್ಕೋತು. ಈಗ ಪ್ರಸ್ತುತ ಇಲ್ಲಿ 6ನೇ ಪಟ್ಟಕ್ಕೆ ಭಾರತ ಅಂತ ಹೇಳಿದೆ. ಸೊ ಈಗ ಆಲ್ರೆಡಿ ಭಾರತ 6ನೇ ಸ್ಥಾನದಲ್ಲಿದೆ. 2023ಕ್ಕೆ ಸಮೀಕ್ಷೆಗಳ ಪ್ರಕಾರ ಭಾರತ ರಾಷ್ಟ್ರವು ಆರ್ಥಿಕತೆಯಲ್ಲಿ ಬ್ರಿಟನ್ ರಾಷ್ಟ್ರವನ್ನು ಹಿಂದಿಕ್ಕಿ 5ನೇ ದೊಡ್ಡ ಆರ್ಥಿಕತೆಯಾಗಿ ರೂಪುಗೊಳ್ಳಲಿದೆ.
ಸೊ ಇದನ್ನು ರಿಲೀಸ್ ಮಾಡ್ತಕ್ಕಂತಹ ಸಂಸ್ಥೆ CEBR ಅಂತಕ್ಕಂಥ ಒಂದು ಸಂಸ್ಥೆ. ಇದರ ಕೇಂದ್ರ ಕಚೇರಿ ಬ್ರಿಟನ್ನಲ್ಲಿದೆ. ಬ್ರಿಟನ್ ರಾಷ್ಟ್ರದ ಒಂದು CEBR ಅಂತಕ್ಕಂಥ ಸಂಸ್ಥೆ ಈ ಒಂದು ಜಾಗತಿಕ ಆರ್ಥಿಕ ದೊಡ್ಡ ರಾಷ್ಟ್ರಗಳಲ್ಲಿ ಭಾರತ ರಾಷ್ಟ್ರವು ಬ್ರಿಟನ್ನನ್ನು ಹಿಂದಿಕ್ಕಿ 5ನೇ ದೊಡ್ಡ ಆರ್ಥಿಕ ರಾಷ್ಟ್ರವಾಗಲಿದೆ ಅಂತ ಇಲ್ಲಿ 6 ಅಂತ ಕೊಟ್ಟಿದ್ದಾರೆ. ಸೊ ಈಗಾಗಲೇ 6ನೇ ಸ್ಥಾನದಲ್ಲಿ ಭಾರತ ಆರ್ಥಿಕತೆಯನ್ನು ಹೊಂದಿದೆ. ಸೊ ನೆಕ್ಸ್ಟ್ 2023ಕ್ಕೆ ಬ್ರಿಟನ್ ರಾಷ್ಟ್ರವನ್ನು ಹಿಂದಿಕ್ಕಿ 5ನೇ ಜಾಗತಿಕ ದೊಡ್ಡ ಆರ್ಥಿಕತೆಯಾಗಿ ಪ್ರತಿಬಿಂಬಗೊಳ್ಳಲಿದೆ. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್, ಈಗಾಗಲೇ 2030ಕ್ಕೆ ಕಳೆದ ಬಾರಿ ಈ ಒಂದು ಸಂಸ್ಥೆ ಚೀನಾ ರಾಷ್ಟ್ರವು ಅಮೇರಿಕವನ್ನು ಹಿಂದಿಕ್ಕಿ 2030ಕ್ಕೆ ಒಂದು ಜಾಗತಿಕವಾದಂಥ ದೊಡ್ಡ ಆರ್ಥಿಕತೆಯನ್ನು ಹೊಂದಲಿದೆ ಅಂತ ಒಂದು ವರದಿಯನ್ನು ನೀಡಿತ್ತು. ಆದರೆ ಈ ಒಂದು ವರದಿಯ ನಿರೀಕ್ಷೆ ಸುಳ್ಳಾಗಿದ್ದು 2033ಕ್ಕೆ ಈ ಚೀನಾ ಅಮೇರಿಕವನ್ನು ಹಿಂದಿಕ್ಕಿ ಜಾಗತಿಕವಾಗಿ ದೊಡ್ಡ ಆರ್ಥಿಕತೆಯಾಗಿ ಬೆಳೆಯಲಿದೆ. ಸೊ ಅದೇ ವರ್ಷ 2033ರಲ್ಲಿ ಜರ್ಮನಿ ಸಹ ಜಪಾನನ್ನು ಹಿಂದಿಕ್ಕಿ 3ನೇ ಜಾಗತಿಕವಾಗಿ ಆರ್ಥಿಕವಾದಂತಹ ದೊಡ್ಡ ರಾಷ್ಟ್ರವಾಗಿ ಬೆಳಲಿಕ್ಕೆ ಅನೇಕವಾದಂತಹ ಯೋಜನೆಗಳನ್ನು ಹಮ್ಮಿಕೊಳ್ಳಲಿದೆ ಅಂತ ಈ ಒಂದು ಸಂಸ್ಥೆ ಈಗಾಗಲೇ ಪ್ರಕಟವನ್ನು ಪಡೆದಿದೆ. ಸೊ ಮುಂದಿನ ಪ್ರಶ್ನೆ, ಮಿಷನ್ ರಫ್ತಾರ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಈಗಾಗಲೇ ನಾವು ರೈಲ್ ಮದದ್ ಯೋಜನೆಗಳ ಬಗ್ಗೆ ಕೇಳಿದ್ದೀವಿ. ರೈಲ್ವೆ ಯೋಜನೆಗಳಿಗೆ ಸಾಕಷ್ಟು ಒಂದು ಪ್ರಯಾಣಿಕರಿಗಾಗಿರ್ಬೋದು ಅಥವಾ ಗೂಡ್ಸ್ ಸಾಗಾಣಿಕೆಗೆ ಸಂಬಂಧಪಟ್ಟಂಥ ಅನೇಕ ಯೋಜನೆಗಳನ್ನು ನಾವು ನೋಡಿದ್ದೀವಿ. ಹಾಗಾದರೆ ಈ ರೈಲ್ವೆಯು ಒಂದು ಹೊಸ ಮಿಷನ್ ರಫ್ತಾರ್ ಅಂತಕ್ಕಂಥ ಯೋಜನೆಯನ್ನು ಆರಂಭಿಸಿದೆ. ಏನು ಈ ಜನನಿಬಿಡ ಪ್ರದೇಶಗಳಲ್ಲಿ ಅಲ್ಲಿ ಹಾಲ್ಟಿಂಗನ್ನು ಕಡಿಮೆ ಮಾಡೋದಾಗಿರ್ಬೋದು ಅಥವಾ ಆ ಒಂದು ಪ್ರದೇಶಗಳಲ್ಲಿ ವೇಗವನ್ನು ಹೆಚ್ಚಿಸ್ಕೊಂಡು ರೈಲಿನ ವೇಗವನ್ನು 160 ಕಿಲೋಮೀಟರ್ಗೂ ಹೆಚ್ಚಿಗೆ ಮಾಡಲಿಕ್ಕೆ ಒಂದು ಯೋಜನೆಯನ್ನು ಭಾರತ ರೈಲ್ವೆ ಸಚಿವಾಲಯ ಹಮ್ಮಿಕೊಂಡಿದೆ. ಆ ಯೋಜನೆ ಹೆಸರು ಮಿಷನ್ ರಫ್ತಾರ್. ಈ ಮಿಷನ್ ರಫ್ತಾರ್ ತನ್ನ ಎಲ್ಲ ಪ್ರಮುಖವಾದಂತಹ ದೀರ್ಘ ಪ್ರಯಾಣವುಳ್ಳಂತಹ ಒಂದು ರೈಲ್ವೆ ಜಾಲಗಳಲ್ಲಿ ಆ ರೈಲಿನ ವೇಗವನ್ನು ಹೆಚ್ಚಿಗೆ ಮಾಡೋದ್ರ ಮೂಲಕ ರೈಲ್ವೆ ಪ್ರಯಾಣದ ಸಮಯವನ್ನು ಕಡಿಮೆ ಮಾಡಲಿಕ್ಕಾಗಿ ವಿನೂತನವಾದಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದೆ. ಆ ಯೋಜನೆ ಮಿಷನ್ ರಫ್ತಾರ್. ಸೊ ಮುಂದಿನ ಒಂದು ಬಹಳ ಮುಖ್ಯವಾದಂಥ ಪ್ರಶ್ನೆಯಲ್ಲಿ ನಾವಿಲ್ಲಿ ನೋಡ್ತೀವಿ, ಇತ್ತೀಚೆಗೆ ಆಹಾರ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ಭಾರತ ನೆರೆಯ ರಾಷ್ಟ್ರ ಯಾವುದು ಅಂತ ಸ್ನೇಹಿತರೆ. ಸೊ ಇದಕ್ಕೆ ಶ್ರೀಲಂಕಾ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದಂಥ ಭಾರತ ನೆರೆಯ ರಾಷ್ಟ್ರ. ಕೇವಲ ಪ್ರವಾಸೋದ್ಯಮವನ್ನು ಮಾತ್ರವೇ ಅವಲಂಬಿತವಾಗಿದ್ದಂತಹ ಶ್ರೀಲಂಕಾ ರಾಷ್ಟ್ರ ಸುಮಾರು ಆ ರಾಷ್ಟ್ರದ 10% GDPಯನ್ನು ಪ್ರವಾಸೋದ್ಯಮದಿಂದ ಪಡೀತು. ಏನು ಈ ಕೊರೋನಾ ಅಂತಕ್ಕಂತಹ ಕೋವಿಡ್-19 ಪ್ಯಾಂಡಮಿಕ್ಕಿಂದ ಈ ಆರ್ಥಿಕತೆ ಮೇಲೆ ದೊಡ್ಡ ಹೊಡೆತ ಬಿತ್ತು. ಇಲ್ಲಿ ಲಕ್ಷಾಂತರ ಜನ ಪ್ರವಾಸೋದ್ಯಮ ಇಲಾಖೆಯಲ್ಲಿ ದುಡಿದಂತಹ ವ್ಯಕ್ತಿಗಳು ತಮ್ಮ ಉದ್ಯೋಗವನ್ನು ಕಳ್ಕೊಂಡ್ರು. ಹಾಗಾಗಿ ಈ ದೇಶಕ್ಕೆ ಪ್ರಯಾಣ ಬೆಳೆಸಿದಂತಹ ಪ್ರಯಾಣಿಕರು ಅಥವಾ ಪ್ರವಾಸಿಗರು ಕಡಿಮೆ ಆದ ನಂತರ ಇಲ್ಲಿಗೆ ಆದಾಯ ನಿಂತೋಯಿತು. ಹಾಗಾಗಿ ಈ ರಾಷ್ಟ್ರದಲ್ಲಿ ಹಣದುಬ್ಬರ 11.1ಕ್ಕೂ ಹೆಚ್ಚಾಗಿ ವರದಿಯನ್ನು ಪ್ರಕಟಗೊಳ್ತು. ಸೊ ಅನಿವಾರ್ಯವಾಗಿ ಈ ರಾಷ್ಟ್ರ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೇರಲಿಕ್ಕೆ ಕಾರಣ ಆಯಿತು. ಸೊ ಇಲ್ಲಿ ಹಸಿವಿನ ಸಮಸ್ಯೆ ಬಹಳ ಹೆಚ್ಚಾಯಿತು. ಆಹಾರ ಪದಾರ್ಥಗಳು ಮತ್ತು ದಿನನಿತ್ಯ ವಸ್ತುಗಳ ಬಳಕೆ ಹೆಚ್ಚಾಗಿ ಇಲ್ಲಿ ಸುಮಾರು ಲಕ್ಷಾಂತರ 10 ಲಕ್ಷಕ್ಕೂ ಹೆಚ್ಚು ಜನರು ಬಡತನ ರೇಖೆಗಿಂತ ಒಳಪಟ್ಟರು. ಹಾಗಾಗಿ ಈ ಒಂದು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ಭಾರತದ ನೆರೆಯ ರಾಷ್ಟ್ರ ಶ್ರೀಲಂಕಾ. ಮಲೇರಿಯಾ ರೋಗಕ್ಕೆ ಜಗತ್ತಿನಲ್ಲೇ ಮೊದಲ ಲಸಿಕೆಯನ್ನು ಕಂಡುಹಿಡಿದ ರಾಷ್ಟ್ರ ಯಾವುದು? ಸ್ನೇಹಿತರೆ, ಮಲೇರಿಯಾದಿಂದ ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಜನ ಮರಣ ಹೊಂದ್ತಾ ಇದ್ರು ಕೂಡ ಇದುವರೆಗೂ ಕೂಡ ಮಲೇರಿಯಾ ರೋಗಕ್ಕೆ ನಾವು ಒಂದು ಲಸಿಕೆಯನ್ನು ಒಂದು WHO ಇಂದ ಅಶ್ಯೂರ್ಡ್ ಆದಂಥ ಒಂದು ಲಸಿಕೆಯನ್ನು ಪಡೆಯಲಾಗಿರಲಿಲ್ಲ. ಸೊ ಈ ಜಗತ್ತಿನ ಮೊದಲ ಮಲೇರಿಯಾ ಲಸಿಕೆಯನ್ನು ಬ್ರಿಟನ್ ರಾಷ್ಟ್ರ
ಈ ಬ್ರಿಟನ್ ರಾಷ್ಟ್ರ ಇತ್ತೀಚೆಗೆ ಅಭಿವೃದ್ಧಿಪಡಿಸಿ WHO ಇಂದ ಸರ್ಟಿಫೈಡ್ ಕೂಡ ಆಯಿತು. ಸೊ ಆ ಒಂದು ವ್ಯಾಕ್ಸಿನ್ ಅಥವಾ ಲಸಿಕೆ ಹೆಸರು ಮಸ್ಕರಿಸ್ಕ್ಸ್ ಅಂತಕ್ಕಂಥ ಒಂದು ಲಸಿಕೆ. ಈ ಒಂದು ಮಲೇರಿಯಾ ಲಸಿಕೆ ಇನ್ನು ಮುಂದೆ ಮಲೇರಿಯಾ ರೋಗಿಗಳಿಗೆ ಈ ಒಂದು ವ್ಯಾಕ್ಸಿನ್ ಅಥವಾ ಲಸಿಕೆಯನ್ನು ನೇರವಾಗಿ ನೀಡಲಾಗ್ತದೆ. ಸೊ ಮುಂದಿನ ಪರೀಕ್ಷೆಗಳಲ್ಲಿ ಮಲೇರಿಯಾ ರೋಗದ ಲಸಿಕೆಯ ಹೆಸರು ಏನಂತಲೂ ಕೂಡ ಕೇಳ್ಬೋದು, ಅಥವಾ ಅದನ್ನು ಅಭಿವೃದ್ಧಿಪಡಿಸಿದ ರಾಷ್ಟ್ರ ಯಾವುದು ಅಂತಲೂ ಕೂಡ ಕೇಳ್ಬೋದು. ಸೊ ಮಸ್ಕರಿಸ್ಕ್ಸ್ ಅಂತಕ್ಕಂಥ ಒಂದು ಲಸಿಕೆ WHO ದಿಂದ ಅಶ್ಯೂರ್ಡ್ ಆದಂಥ ಒಂದು ಮಲೇರಿಯಾ ಲಸಿಕೆ. PM ಸ್ವನಿಧಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? PM ಸ್ವನಿಧಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಇದು ಬಹಳ ಮಹತ್ತರವಾದಂಥ ಯೋಜನೆ. ಕರ್ನಾಟಕ ಸರ್ಕಾರದಲ್ಲಿ HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ 2019ರ ಅಂತ್ಯದಲ್ಲಿ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಏನು ಕೊರೋನಾ ಸಾಂಕ್ರಾಮಿಕ ರೋಗದಿಂದಾಗಿ ಆರ್ಥಿಕವಾಗಿ ದುಸ್ಥಿತಿಗೆ ಬಂದಂತಹ ಬೀದಿ ಬದಿ ವ್ಯಾಪಾರಗಳಿಗಾಗಿ 10,000 ಬಡ್ಡಿರಹಿತ ಹಣವನ್ನು ನೀಡ್ತಕ್ಕಂತಹ ಒಂದು ಯೋಜನೆ ಬಡವರ ಬಂಧು ಯೋಜನೆ. ಬಡವರ ಬಂಧು ಯೋಜನೆ ಮೂಲಕ ಬೀದಿ ಬದಿ ವ್ಯಾಪಾರಗಳಿಗೆ ಸುಮಾರು 10,000 ರು ಆರ್ಥಿಕ ಸಹಾಯವನ್ನು ಸಾಲದ ರೂಪದಲ್ಲಿ ರಾಜ್ಯ ಸರ್ಕಾರ ಮಾಡ್ತಿತ್ತು. ಆ ಸೈಮಲ್ಟೇನಿಯಸ್ಲಿ ಆಗಿ ಈ ಒಂದು ಬಡವರ ಬಂಧು ಯೋಜನೆಯ ರೂಪುರೇಷೆಯನ್ನು ಉಂಡಂತಹ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಕೂಡ ಕೇಂದ್ರ ಸರ್ಕಾರದಲ್ಲಿ ಜಾರಿಗೆ ಬಂತು. 2020 ಜೂನ್ 1ರಂದು ಈ ಬಡವರ ಬಂಧು ಒಂದು ರಾಜ್ಯ ಸರ್ಕಾರದಲ್ಲಿ ಬಂದರೆ ಈ PM ಸ್ವನಿಧಿ ಅಂತಕ್ಕಂತಹ ಒಂದು ಯೋಜನೆಯು ಕೇಂದ್ರ ಸರ್ಕಾರದಲ್ಲಿ ಜಾರಿಗೆ ಬಂತು. ಆದರೆ ಈಗ ಯಾಕೆ ಇದು ಸುದ್ದಿಯಲ್ಲಿದೆ ಅಂದರೆ, ಈ ಒಂದು ಸಾಲ ನೀಡಿದಂತಹ ಸ್ವನಿಧಿ ಯೋಜನೆ ಮೂಲಕ ಸಾಲ ನೀಡಿದಂತಹ ಒಂದು ಹಣವನ್ನು ಬ್ಯಾಂಕ್ಗಳು ವಾಪಸ್ ವಸೂಲಿ ಮಾಡಲಿದ್ದು ಬಹಳ ಕಷ್ಟಕರವಾಗಿದೆ. ಏಕೆಂದರೆ ಸುಮಾರು 31,04,204 ಜನರು ಈ 10,000 ಸಾಲ ಸೌಲಭ್ಯವನ್ನು ಪಡೆದರೆ ಅದನ್ನು ಹಿಂದಿರುಗಿಸಿದವರು ಕೇವಲ 3,18,000 ಜನ ಮಾತ್ರ. ಸೊ ಹಾಗಾಗಿ ಇದರ ಯೋಜನೆಯನ್ನು ಮುಂದುವರಿಸೋದು ಭಾಳ ಕಷ್ಟ ಆಗ್ತಾಯಿದೆ. ಯಾಕೆ ಮತ್ತು ಹಣ ಮರುಪಾವತಿ ಮಾಡುವಂತಿಲ್ಲ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆಯನ್ನು ಕೂಡ ಹೊಂದಿದ್ದಾರೆ. ಮೊಬೈಲ್ಗಳಲ್ಲಿ ಸಿಗದ ಫಲಾನುಭವಿಗಳು ಮೊಬೈಲ್ಗಳಲ್ಲಿ ತಮ್ಮ ಹಣವನ್ನು ಪಡೆದಂತಹ ಫಲಾನುಭವಿಗಳನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ತಮ್ಮ ರಿಕವರಿ ಟೈಮಲ್ಲಿ ಅವರ ಸಂಪರ್ಕಕ್ಕೆ ಸಿಗದೇ ಇರ್ಬೋದು. ಇನ್ನು ಇತರ ಕಾರಣಗಳಿಂದಾಗಿ ಈ PM ಸ್ವನಿಧಿ ಹಿಂದೇಟಾಗ್ತಾ ಇದೆ. ಸೊ ಈ PM ಸ್ವನಿಧಿ ಅಂತಕ್ಕಂಥ ಯೋಜನೆ ಯಾವುದಕ್ಕೆ ಸಂಬಂಧಿಸಿದಂಥದ್ದು ಬಹಳ ಇಂಪಾರ್ಟೆಂಟ್. ನೀತಿ ಆಯೋಗ ಪ್ರಕಟಿಸಿದ ಮುಂದಿನ ಪ್ರಶ್ನೆ, ನೀತಿ ಆಯೋಗ ಪ್ರಕಟಿಸಿದ ರಾಷ್ಟ್ರೀಯ ಆರೋಗ್ಯ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವುದು? ಈಗಾಗಲೇ ನಾವು ಪೋಷಣ್ ಅಭಿಯಾನದ ಬಗ್ಗೆ ನೋಡಿದ್ವಿ. ಮುಂದಿನ ಪ್ರಶ್ನೆ, ನೀತಿ ಆಯೋಗದವರು ಒಂದು ಪ್ರಕಟಣೆಯನ್ನು ಮಾಡಿದ್ರು, ರಾಷ್ಟ್ರೀಯ ಆರೋಗ್ಯ ಸೂಚ್ಯಂಕ. ಈ ರಾಷ್ಟ್ರೀಯ ಆರೋಗ್ಯ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಕೇರಳ. ನೋಡಿ, ಕೇರಳ ಅತ್ಯುತ್ತಮ ಆರೋಗ್ಯ, ಉತ್ತರ ಪ್ರದೇಶಕ್ಕೆ ಅನಾರೋಗ್ಯ. ಈ ದೊಡ್ಡ ರಾಜ್ಯಗಳ ಪಟ್ಟಿಯಲ್ಲಿ ಕೇರಳ 2018-19 ಕೂಡ ಕೇರಳ ಮೊದಲ ಸ್ಥಾನವನ್ನು ಇತ್ತು. 2019-20 ಸರ್ವೆ ಪ್ರಕಾರ ಕೇರಳವೇ ಮೊದಲ ಸ್ಥಾನವನ್ನು ಪಡೆದಿದೆ. 2ನೇ ಸ್ಥಾನದಲ್ಲಿ ತಮಿಳುನಾಡು, 3ನೇ ಸ್ಥಾನದಲ್ಲಿ ತೆಲಂಗಾಣ ಈ ಒಂದು ಸ್ಥಾನವನ್ನು ಪಡೆದರೆ, ದೊಡ್ಡ ರಾಜ್ಯಗಳ ಪೈಕಿ ಕರ್ನಾಟಕ 9ನೇ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಏನು ಈ ಆರೋಗ್ಯ ಸೂಚ್ಯಂಕವನ್ನು ಆರೋಗ್ಯದ ಸವಲತ್ತುಗಳಾಗಿರ್ಬೋದು ಮತ್ತು ನವಜಾತ ಶಿಶುಗಳ ಮರಣ ಆಗಿರ್ಬೋದು ಮತ್ತು ಹೆರಿಗೆಯ ಸಂದರ್ಭದಲ್ಲಿ ತಾಯಿಗಂದ್ರು ಮರಣ ಆಗಿರ್ಬೋದು, ಮಕ್ಕಳು ಬೆಳೆಯುವ ಹಂತದಲ್ಲಿ ಮಕ್ಕಳ ಮರಣ ಆಗಿರ್ಬೋದು, ಈ ಎಲ್ಲ ಅಂಕಿಅಂಶಗಳನ್ನು ಗಮನದಲ್ಲಿಟ್ಕೊಂಡು ಈ ನೀತಿ ಆಯೋಗ ಈ ಆರೋಗ್ಯ ಸೂಚ್ಯಂಕವನ್ನು ಬಿಡುಗಡೆ ಮಾಡಿತ್ತು. ಅದರ ಮೂಲಕ ಮೊದಲ ಸ್ಥಾನ ಕೇರಳವಾದರೆ, ತಮಿಳುನಾಡು 2ನೇ ಸ್ಥಾನ, ತೆಲಂಗಾಣ 3ನೇ ಸ್ಥಾನವನ್ನು ಪಡೀತು, ಕರ್ನಾಟಕ 9ನೇ ಸ್ಥಾನವನ್ನು ಪಡೀತು. ಮುಂದಿನ ಪ್ರಶ್ನೆ, ಸಿಜಾನ್ 21
ಉಪಗ್ರಹವನ್ನು ಉಡಾವಣೆ ಮಾಡಿದ ರಾಷ್ಟ್ರ ಯಾವುದು? ಈ ಸಿಜಾನ್ ಅಂತಕ್ಕಂತಹ ಸಿಜಾನ್ನ 21 ಅಂತಕ್ಕಂತಹ ಉಪಗ್ರಹವನ್ನು ಚೀನಾ ರಾಷ್ಟ್ರವು ಉಡಾವಣೆ ಮಾಡಿತು. ಬಾಹ್ಯಾಕಾಶದಲ್ಲಿ ಈಗಾಗಲೇ ಉಡಾಯಿಸಿದಂಥ ಅನೇಕ ರಾಷ್ಟ್ರಗಳ ಮತ್ತು ಚೀನಾದ ಉಪಗ್ರಹಗಳು ನಿಷ್ಕ್ರಿಯಗೊಂಡಿದ್ದಾಗ ಮತ್ತು ಈ ಉಪಗ್ರಹಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಅಲ್ಲಿ ತ್ಯಾಜ್ಯಗಳು ನಿರ್ಮಾಣ ಆಗಿದ್ದಾಗ ಆ ತ್ಯಾಜ್ಯ ವಿಲೇವಾರಿಗೆ ಅಲ್ಲಿರ್ತಕ್ಕಂತಹ ಕಚಡಗಳನ್ನು ನಿರ್ಮೂಲನೆ ಮಾಡಲಿಕ್ಕಾಗಿ ಒಂದು ವಿನೂತನವಾದಂತಹ ಯೋಜನೆಯನ್ನು ರೂಪಿಸಿ ಸಿಜಾನ್ 21 ಅಂತಕ್ಕಂಥ ಒಂದು ಉಪಗ್ರಹವನ್ನು ಚೀನಾ ಲಾಂಚ್ ಮಾಡ್ತು. ಸೊ ಇದನ್ನು ಉಡಾಯಿಸಿದ ರಾಷ್ಟ್ರ, ಉಪಗ್ರಹದ ಹೆಸರು ಮತ್ತು ಅದರ ಉದ್ದೇಶ ಬಹಳ ಮುಖ್ಯ ಆಯ್ತದೆ. ಸೊ ಈ ಒಂದು ಸಿಜಾನ್ 21ನ ಚೀನಾ ರಾಷ್ಟ್ರ ಬಾಹ್ಯಾಕಾಶದಲ್ಲಿರ್ತಕ್ಕಂತಹ ತ್ಯಾಜ್ಯ ವಿಲೇವಾರಿಗಾಗಿ ಈ ಒಂದು ಉಪಗ್ರಹವನ್ನು 2021ರ ಡಿಸೆಂಬರ್ನಲ್ಲಿ ಉಡಾಯಿಸಿತು. ಸೊ ಜೇಮ್ಸ್ ವೆಬ್ ಅಂತಕ್ಕಂತಹ ದೂರದರ್ಶಕವು ಯಾವ ರಾಷ್ಟ್ರದೊಂದಿಗೆ ಸಂಬಂಧ ಹೊಂದಿದೆ? ಸ್ನೇಹಿತರೆ, ಇದುವರೆಗೆ ಇದ್ದಂತಹ ದೂರದರ್ಶಕಗಳಲ್ಲಿ ಹಬಲ್ ದೂರದರ್ಶಕವು ಅತ್ಯಂತ ದೊಡ್ಡ ದೂರದರ್ಶಕವಾಗಿತ್ತು. ಆಕಾಶಕಾಯಗಳ ಅಧ್ಯಯನಕ್ಕಾಗಿ ಆಕಾಶಕಾಯಗಳ ವೀಕ್ಷಣೆಯಾಗಿರ್ಬೋದು, ಅವುಗಳ ಚಲನವಲನಗಳ ಗಮನವಾಗಿರ್ಬೋದು, ಇವೆಲ್ಲವೂ ನಡೀತಿದ್ದು ಈ ಹಬಲ್ನ ದೂರದರ್ಶಕದ ಮೂಲಕ ಇದುವರೆಗೆ ನಡೀತಾ ಇತ್ತು. ಅತಿ ದೊಡ್ಡ ದೂರದರ್ಶಕ. ಸೊ ವಿನೂತನವಾಗಿ ಒಂದು ಟೆಲಿಸ್ಕೋಪನ್ನು ನಿರ್ಮಾಣ ಮಾಡಿದರೆ, ಅದರ ಹೆಸರು ಜೇಮ್ಸ್ ವೆಬ್ ಅಂತಕ್ಕಂತಹ ದೂರದರ್ಶಕ. ಈ ದೂರದರ್ಶಕವನ್ನು ಲಾಂಚ್ ಮಾಡಿದಂತಹ ರಾಷ್ಟ್ರ ಅಮೇರಿಕಾ. ಈ ಜೇಮ್ಸ್ ವೆಬ್ ದೂರದರ್ಶಕದ ಉದ್ದೇಶ ಏನು, ಭೂಮಿಯನ್ನು ನಾವು ಬಿಗ್ ಬ್ಯಾಂಗ್ ಥಿಯರಿಯಿಂದ ಓದ್ತಾ ಇದ್ದೀವಿ, ಆ ಬಿಗ್ ಬ್ಯಾಂಗ್ ಥಿಯರಿಗಿಂತ ಹಿಂದಿನ ಒಂದು ವ್ಯವಸ್ಥೆಯನ್ನು ಅಧ್ಯಯನ ಮಾಡಲಿಕ್ಕಾಗಿ ನಮ್ಮ ಒಂದು ಕಕ್ಷೆಯಲ್ಲಿ ಅಥವಾ ನಮ್ಮ ಅಧ್ಯಯನಕ್ಕೆ ಸಿಲುಕದ ಗ್ಯಾಲಕ್ಸಿಗಳ ಅಧ್ಯಯನಕ್ಕಾಗಿ ಈ ಜೇಮ್ಸ್ ವೆಬ್ ಅಂತಕ್ಕಂಥ ದೂರದರ್ಶಕವನ್ನು ಅಮೇರಿಕಾ ರಾಷ್ಟ್ರ ಲಾಂಚ್ ಮಾಡಿತು. ಸೊ ಸ್ನೇಹಿತರೆ, ಬಹಳ ಅದ್ಭುತವಾಗಿ ಈ ಯೋಜನೆಯನ್ನು ರೂಪಿಸ್ತು. ನೋಡಿ, ಇದು ಭೂಮಿ ಆದರೆ ಸೂರ್ಯನಿಂದ ಲ್ಯಾಂಗ್ರಾಜ್ ಪಾಯಿಂಟ್ ಅಂತಕ್ಕಂಥ ಒಂದು ಭೂಮಿಯ ಕಕ್ಷೆಯಿಂದ ಆಚೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆ ಲ್ಯಾಂಗ್ರಾಜ್ ಪಾಯಿಂಟ್ ಅಂತಕ್ಕಂಥ ಅದನ್ನು ಕರಿತೀವಿ. ಸೊ ಭೂಕಕ್ಷೆ ಇದಾದರೆ ಭೂಮಿಯಿಂದ ಸೂರ್ಯನಿಗಿರುವ ಅಂತರದಲ್ಲಿ ಲ್ಯಾಂಗ್ರಾಜ್ ಪಾಯಿಂಟ್ ಅಂತ ಕರಿತೀವಿ. ಈ ಲ್ಯಾಂಗ್ರಾಜ್ ಪಾಯಿಂಟಲ್ಲಿ ಒಂದು ಈ ದೂರದರ್ಶಕವನ್ನು ಇಟ್ಟಾಗ ಇದು ಸೂರ್ಯನ ಗುರುತ್ವಕ್ಕೆ ಹತ್ತಿರ ಆಗಿದ್ರೂ ಕೂಡ ಅದರ ಮೇಲೆ ಗುರುತ್ವ ಪರಿಣಾಮ ಬೀರೋದಿಲ್ಲ. ಸೊ ಹಾಗಾಗಿ ಇದು ಭೂಮಿಯ ನೆರಳಿನ ಭಾಗದಲ್ಲಿ ನೆಲೆಸಿ ಭೂಮಿಯ ಚಲನೆಯೊಂದಿಗೆ ಸೂರ್ಯನ ಸುತ್ತು ಭೂಮಿಗೆ ಕಾಣದ ಅಥವಾ ಭೂಕಕ್ಷೆಗೆ ಸಂಪರ್ಕ ಇಲ್ಲದಂತಹ ಕೆಲವೊಂದಷ್ಟು ಗ್ಯಾಲಕ್ಸಿಗಳ ಅಧ್ಯಯನಕ್ಕೆ ಈ ಒಂದು ಜೇಮ್ಸ್ ವೆಬ್ ಅಂತಕ್ಕಂತಹ ದೂರದರ್ಶಕ ಸಹಾಯ ಮಾಡುತ್ತೆ. ಸೊ ಇದರ ಮೂಲಕ ನಾವೇನು ಬಿಗ್ ಬ್ಯಾಂಗ್ ಅಥವಾ ಮಹಾಸ್ಫೋಟ ಥಿಯರಿ ಅಂತ ಓದ್ತೀವಿ, ಇವುಗಳಿಗಿಂತ ಹಿಂದಿನ ವ್ಯವಸ್ಥೆಯನ್ನು ಬೇರೆ ಗ್ಯಾಲಕ್ಸಿಗಳಲ್ಲಿ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆ ಇದೆ, ಅದರ ಮೂಲಕ ಈ ಒಂದು ಸೌರ ವ್ಯವಸ್ಥೆ ಅಥವಾ ವಿಶ್ವದ ಅಧ್ಯಯನಕ್ಕೆ ಪೂರಕವಾಗ್ತಕ್ಕಂಥ ಒಂದು ಯೋಜನೆಯೇ ಈ ಜೇಮ್ಸ್ ವೆಬ್ ದೂರದರ್ಶಕದ ಉಡಾವಣೆ. ಸೊ ಇಂಥ ಮಹತ್ತರವಾದಂತಹ ಕಾರ್ಯವನ್ನು ಸಾಧಿಸಿದ್ದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೊ ಅಮೇರಿಕಾ ಈ ಒಂದು ಜೇಮ್ಸ್ ವೆಬ್ ಅಂತಕ್ಕಂಥ ದೂರದರ್ಶಕವನ್ನು ಉಡಾವಣೆ ಮಾಡಿದೆ. ಸೊ ಭೂತಾನ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸೊ ಸ್ನೇಹಿತರೆ, ಡ್ರಕ್ ಗ್ಯಾಲ್ಫೋ ಅಂತಕ್ಕಂಥ ಒಂದು ಪ್ರಶಸ್ತಿ ಭೂತಾನ್ ರಾಷ್ಟ್ರದ ಅತ್ಯುನ್ನತವಾದಂತಹ ನಾಗರಿಕ ಪ್ರಶಸ್ತಿ. ಈ ನಾಗರಿಕ ಪ್ರಶಸ್ತಿಯನ್ನು ನಮ್ಮ ರಾಷ್ಟ್ರದ ಪ್ರಧಾನಿಗಳಂಥ ನರೇಂದ್ರ ಮೋದಿಯವರಿಗೆ ಭೂತಾನ್ ರಾಷ್ಟ್ರ ಈ ಬಾರಿ ಪ್ರದಾನ ಮಾಡಿದೆ. ಭೂತಾನ್ ರಾಷ್ಟ್ರ ಮತ್ತು ಭಾರತ ಅನೇಕ ರೀತಿಯಲ್ಲಿ ವ್ಯಾಪಾರ ಮತ್ತು ಸೌಹಾರ್ದ ಸಂಬಂಧವನ್ನು ಹೊಂದಿದೆ. ಏನು, ಭೀಮ್ UPI ಅಂತಕ್ಕಂಥ ಒಂದು ಆ್ಯಪನ್ನು ಅಳವಡಿಸಿಕೊಂಡಂಥ ಮೊದಲ ವಿದೇಶ ಆಗಿರ್ಬೋದು, ಭಾರತ ಲಸಿಕೆಯನ್ನು ಕೋವ್ಯಾಕ್ಸಿನನ್ನು ಪಡೆದಂತಹ ಮೊದಲ ವಿದೇಶ ಆಗಿರ್ಬೋದು, ಹೀಗೆ ಅನೇಕ ರೀತಿಯಾದಂತಹ ಮೊದಲಿಗ ವಿದೇಶ ರಾಷ್ಟ್ರಗಳಲ್ಲಿ ಭೂತಾನ್ ರಾಷ್ಟ್ರವು ಒಂದು. ಸೊ ಆ ಒಂದು ಸೌಹಾರ್ದ ಮತ್ತು ಭಾರತ ನೀಡಿದಂತಹ ಒಂದು ಸ್ನೇಹಾಸ್ತ್ರದ ಪರವಾಗಿ ಈ ಡ್ರಗ್ ಗ್ಯಾಲ್ಫೋ ಅಂತಕ್ಕಂತಹ ಭೂತಾನ್ ರಾಷ್ಟ್ರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನಮ್ಮ ರಾಷ್ಟ್ರದ ನರೇಂದ್ರ ಮೋದಿ ಅವರಿಗೆ ನೀಡಿ ಗೌರವಿಸಿದೆ. ಸೊ ಈ ಒಂದು ಪ್ರಶಸ್ತಿಯನ್ನು ಲುಟೆ ಶೇರಿಂಗ್ ಅಂತಕ್ಕಂತಹ ಒಂದು
ಭೂತಾನ್ ರಾಷ್ಟ್ರದ ಪ್ರಧಾನಿ ಇದನ್ನು ಅನೌನ್ಸ್ ಮಾಡಿದ್ರು. ಸೊ ಅವರು ಈ ಪ್ರಶಸ್ತಿಯನ್ನು ನಾವು ನರೇಂದ್ರ ಮೋದಿ ಅವರಿಗೆ ಕೊಡಲಿಕ್ಕೆ ನಾವು ಹರ್ಷಪಡ್ತೇವೆ ಅಂತ ಹೆಮ್ಮೆಯಿಂದ ಈ ಪ್ರಶಸ್ತಿಯನ್ನು ಅವರಿಗೆ ನೀಡಿದ್ದಾರೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಭಾರತ ಯಾವ ರೈಲು ನಿಲ್ದಾಣವನ್ನು ಏಕತಾ ರೈಲು ನಿಲ್ದಾಣ ಅಂತ ನಾಮಕರಣ ಮಾಡಲಾಗಿದೆ? ಸ್ನೇಹಿತರೆ, ಭಾರತ ಕೇಂದ್ರ ರೈಲ್ವೆ ಸಚಿವಾಲಯವು ಇತ್ತೀಚೆಗೆ ಕೆವಾಡಿಯಾ ರೈಲು ನಿಲ್ದಾಣವನ್ನು ಏಕತಾ ನಗರ ರೈಲು ನಿಲ್ದಾಣ ಅಂತ ಮರುನಾಮಕರಣ ಮಾಡಲಾಗಿದೆ. ಸ್ನೇಹಿತರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ಏಕತಾ ಪ್ರತಿಮೆಯ ಅನಾವರಣಗೊಂಡ ನಂತರ ಅನೇಕ ಪ್ರವಾಸಿಗರು ಈ ಕೆವಾಡಿಯಾ ರೈಲು ನಿಲ್ದಾಣದ ಬಳಿ ಹೋಗ್ತಾಯಿದ್ರು. ಸೊ ಹಾಗಾಗಿ ಈ ಏಕತಾ ಪ್ರತಿಮೆಯ ಅನುಸರಣ ಮಾರ್ಗವಾಗಿ ಈ ಕೆವಾಡಿಯಾ ರೈಲು ನಿಲ್ದಾಣವನ್ನು, ಈ ಗುಜರಾತಿನ ಕೆವಾಡು ರೈಲು ನಿಲ್ದಾಣವನ್ನು ಏಕತಾ ನಗರ ರೈಲು ನಿಲ್ದಾಣ ಅಂತ ಮರುನಾಮಕರಣ ಮಾಡಿದ್ದಾರೆ. ಸೊ ಈ ಒಂದು ನಾಮಕರಣ ಮಾಡಿರೋದ್ರಿಂದ ಈ ಏಕತಾ ರೈಲು ನಿಲ್ದಾಣ ಯಾವ ರಾಜ್ಯದಲ್ಲಿ ಬರ್ತದೆ ಅಂತಕ್ಕಂಥ ಒಂದು ಪ್ರಶ್ನೆ ಬಹಳ ಮುಖ್ಯ ಆಗ್ತದೆ. ಸೊ ಕೇಂದ್ರ ಸರ್ಕಾರ ತನ್ನ ಪ್ರತಿ ಪ್ರಜೆಗೂ ಆರೋಗ್ಯ ಖಾತೆಯನ್ನು ನೀಡಲು ಆರಂಭಿಸಿರುವ ಯೋಜನೆ ಹೆಸರೇನು? ಸೊ ಇದು ಸ್ನೇಹಿತರೆ ಬಹಳ ಮಹತ್ತರವಾದಂಥ ಯೋಜನೆ. ಅಬಾ ಅಂತಕ್ಕಂಥ ಯೋಜನೆಯನ್ನು ದೇಶದ ಪ್ರತಿ ಪ್ರಜೆಗೂ 14 ಅಂಕೆಗಳುಳ್ಳಂತಹ ಆರೋಗ್ಯ ಖಾತೆ ಯೋಜನೆಯನ್ನು ಕೇಂದ್ರ ಸರ್ಕಾರ ಇತ್ತೀಚೆಗೆ ಅನೌನ್ಸ್ ಮಾಡಿದೆ. ಇದನ್ನು 2022 ಜನವರಿ 26ರಂದು ಲಾಂಚ್ ಅಥವಾ ಉದ್ಘಾಟಿಸ್ತಕ್ಕಂತಹ ಒಂದು ಯೋಜನೆಯನ್ನು ನರೇಂದ್ರ ಮೋದಿ ಅವರು ಹಮ್ಮಿಕೊಂಡಿದ್ದಾರೆ. ಸೊ ಈ ಆರೋಗ್ಯ ಭಾರತ್ ಹೆಲ್ತ್ ಅಕೌಂಟ್ ಅಂತಕ್ಕಂತಹ ಒಂದು ಖಾತೆ ಪ್ರತಿ ಪ್ರಜೆಗಳಿಗೂ ಕೂಡ ತನ್ನದೇ ಆದಂತಹ, ಈಗ ಏನು ಆಧಾರ್ ಅಂತಕ್ಕಂಥ ಒಂದು ವ್ಯವಸ್ಥೆ ಇದೆ, ಈ ಆಧಾರ್ ಈ ರೀತಿಯಾದಂಥ 12 ಅಂಕೆಗಳ ಒಂದು ಖಾತೆ, ಅದೇ ರೀತಿ ಈ ಅಬಾ ಅಂತಕ್ಕಂಥ ಒಂದು ಯೋಜನೆಯಲ್ಲಿ 14 ಅಂಕೆಗಳ ಒಂದು ಖಾತೆಯನ್ನು ಪ್ರತಿ ರಾಷ್ಟ್ರದ ಪ್ರತಿ ಪ್ರಜೆಗೂ ನೀಡಲಾಗ್ತದೆ. ಈ ಒಂದು ಯೋಜನೆಯಿಂದ ಒಬ್ಬ ವ್ಯಕ್ತಿ ವೈದ್ಯರ ಬಳಿ ಹೋದಾಗ ಆತನ ಹಿಂದಿನ ಚಿಕಿತ್ಸೆ ಮತ್ತು ಮುಂದೆ ನೀಡಬೇಕಾದಂತಹ ಚಿಕಿತ್ಸೆಗಳಿಗೆ ಪೂರಕವಾಗಲಿ ಅಂತ ಒಂದು ರೂಪುರೇಷೆಯನ್ನು ಇಟ್ಟು ಈ ಅಬಾ ಅಂತಕ್ಕಂಥ ಒಂದು ವಿನೂತನವಾದಂತಹ ಯೋಜನೆಯನ್ನು ಕೇಂದ್ರ ಸರ್ಕಾರ 2022 ಜನವರಿ 26ರಂದು ಆರಂಭಿಸಲಿದೆ. ಇದರ ರೂಪುರೇಷೆಗಳನ್ನು ಸಹ ಆ ಒಂದು ದಿನದಂದೇ ಈ ಯೋಜನೆಯನ್ನು ಉದ್ಘಾಟನೆ ಮಾಡಿದ ದಿನ ಕೇಂದ್ರದ ಆರೋಗ್ಯ ಸಚಿವಾಲಯ ರಿಲೀಸ್ ಮಾಡುತ್ತೆ. ಸೊ ಹಾಗಾಗಿ ಈ ಅಬಾ ಅಂತಕ್ಕಂಥ ಯೋಜನೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಯಾವ ಕೇಂದ್ರ ಸಚಿವಾಲಯವು ಆರ್ಥಿಕವಾಗಿ ದುರ್ಬಲರ ಮೀಸಲಾತಿಗ ಮಾನದಂಡಗಳನ್ನು ಪರಿಶೀಲಿಸಲು 3 ಜನರ ಒಂದು ಕಮಿಟಿಯನ್ನು ರಚನೆ ಮಾಡಿದೆ? ಸೊ ಸ್ನೇಹಿತರೆ, 1979ರಲ್ಲಿ ಜನತಾ ಸರ್ಕಾರದ ಸಂದರ್ಭದಲ್ಲಿ BP ಮಂಡಲ್ ಅವರ ನೇತೃತ್ವದಲ್ಲಿ ಈ ಒಂದು OBC ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಸವಲತ್ತುಗಳನ್ನು ನೀಡಲು ಅಂದಿನ ಪ್ರಧಾನಿಗಳಾದಂತಹ ಮೊರಾರ್ಜಿ ದೇಸಾಯಿ ಅವರು ರಚನೆ ಮಾಡಿದರು. 1980ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು. 1990ರಲ್ಲಿ VP ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಆ ಒಂದು ಕಮಿಟಿಯ ಶಿಫಾರಸುಗಳನ್ನು ಅನುಷ್ಠಾನಕ್ಕೆ ತಂದರು. ಆ ಅನುಷ್ಠಾನದ ಪ್ರಕಾರ ಆರ್ಥಿಕವಾಗಿ ಹಿಂದುಳಿದವರಿಗೆ 27% ಮೀಸಲಾತಿಯನ್ನು ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ನೀಡ್ತಾ ಬಂದಿದ್ದಾರೆ. ಸೊ ಇತ್ತೀಚೆಗೆ ಸಾಮಾಜಿಕ ಮತ್ತು ಆರ್ಥಿಕ ಕಲ್ಯಾಣ ಇಲಾಖೆ ಸಚಿವಾಲಯದವರು ಈ ಒಂದು ಕಮಿಟಿಯ ಶಿಫಾರಸುಗಳನ್ನು ಮುಂದುವರಿಸಬೇಕೇ ಅಥವಾ ಬೇರೆ ಮಾನದಂಡಗಳನ್ನು ಅಳವಡಿಸಬೇಕೆ ಅಂತಕ್ಕಂಥ ಅಧ್ಯಯನ ಮಾಡಲಿಕ್ಕಾಗಿ ಒಂದು 3 ಜನರ ಸಮಿತಿಯನ್ನು ನೇಮಕ ಮಾಡಿದೆ. ಈಗ ಆಲ್ರೆಡಿ ಈ ಒಂದು BP ಮಂಡಲ್ ಆಯೋಗದ ಪ್ರಕಾರ 8 ಲಕ್ಷ ಆದಾಯ ಉಳ್ಳವ್ರನ್ನ ಆರ್ಥಿಕವಾಗಿ ಹಿಂದುಳಿದವರು ಅಂತ ಆ ಒಂದು ಕಮಿಟಿ ಪ್ರಕಾರ ಈಗಾಗಲೇ ಮಾನದಂಡಗಳನ್ನು ಅನುಸರಿಸಿ ನಿರ್ಧಾರ ಮಾಡ್ತಿದ್ದಾರೆ. ಈ ಒಂದು 8 ಲಕ್ಷವನ್ನೇ ಮೂಲ ಮಾನದಂಡವಾಗಿ ಮುಂದುವರಿಸಬೇಕೇ ಅಥವಾ ಅದು ಬೇಡವೇ ಅಂತಕ್ಕಂಥ ಒಂದು ಯೋಜನೆಗಳನ್ನು ರೂಪಿಸಲಿಕ್ಕಾಗಿ ಈ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಕಲ್ಯಾಣ ಸಚಿವಾಲಯ ಈ ಒಂದು
3 ಜನ ಕಮಿಟಿಯನ್ನು ರಚನೆ ಮಾಡಿದೆ. ಸೊ ಈ 8 ಲಕ್ಷ ಮತ್ತು ಇಲಾಖೆ ಮುಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬೇಕಾದಂತಹ ಅಂಕಿಅಂಶ ಆಗ್ತದೆ. ಸೊ ಸ್ನೇಹಿತರೆ, ಈ ಒಂದು ದಿನ ಈ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಬಹು ನಿರೀಕ್ಷಿತವಾದಂತಹ ಪ್ರಶ್ನೆ ಉತ್ತರಗಳನ್ನು ನಾನು ಇಲ್ಲಿ ಚರ್ಚೆ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನು PSI ಬರ್ತಕ್ಕಂತಹ 402 PSI ಹುದ್ದೆಗಳಿಗೆ ಅನುಗುಣವಾಗಿ ಮತ್ತು ಇತರ ಪರೀಕ್ಷೆಗಳಿಗೆ ಪೂರಕವಾದಂತಹ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಈ ಶ್ರೀ ಸ್ಪರ್ಧಾ ಅಕಾಡೆಮಿಯ ವತಿಯಿಂದ ನಿಮಗೆ ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು.